ಶ್ರವಣ್ ಬ್ರೋ ಅವ್ರನ್ನ ಮೀಟ್ ಆಗಕ್ಕೆ ಹೋಗ್ತಿದೀವಿ. ಹಲೋ ಹಾಯ್, ಶ್ರವಣ್ ಬ್ರೋ ಬಂದರು. ಓ ಶೂ 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 ಇಲ್ಲಿ ನೋಡು, 10 ರೂಪಾಯಿಗೊಂದು 10 ರೂಪಾಯಿಗೊಂದು 10 ರೂಪಾಯಿಗೊಂದು 10 ರೂಪಾಯಿಗೊಂದು. ಪುತ್ತೂರು ಮಹಾಲಿಂಗೇಶ್ವರ ದೇವರ ಫೋಟೋ. ಲಿಪ್ಸ್ಟಿಕ್ ಹಾಕದ್ ನೋಡು. ಎಷ್ಟಿದೆ ಇದು ಪ್ರೈಸ್? 1.5 ಲಕ್ಷ. 1.5 ಲಕ್ಷದ್ದು ಈಗ ಹಾಕ್ತೇವೆ ನೋಡಿ. ನೀವು ವಿನ್ ಆದ್ರಲ್ಲ ಮೊನ್ನೆ. ಫಸ್ಟ್ ರನ್ನರ್, ಸೆಕೆಂಡ್. ಎಂತ ಮಾಡ್ಲಿಕ್ಕೆ, ಫನ್ ಮಾಡ್ಲಿಕ್ಕೆ ಎಂತ ನಾನು ಶೋ ನೋಡಿಲ್ಲ. ನಟರಾಜಾಚಾರ್ ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಶ್ರವಣ್ ಬ್ರೋ ಅವ್ರನ್ನ ಮೀಟ್ ಆಗಕ್ಕೆ ಹೋಗ್ತಿದೀವಿ. ನಾನು ಅಮ್ಮ ಪ್ರಜ್ಞಾ, ವರ್ಷ, ದೇವಿಕಾ. ನೀವು ಫಸ್ಟ್ ಟೈಮ್ ಮೀಟ್ ಆಗುದಲ್ಲ ಅವ್ರನ್ನ? ಶ್ರವಣ್. ಹೌದು, ವಿ ಆರ್ ವೆರಿ ಎಕ್ಸೈಟೆಡ್ ಟು ಮೀಟ್ ಶ್ರವಣ್ ಬ್ರೋ. ಮತ್ತೆ ಅಲ್ಲಿ ತುಂಬಾ ಸೈಲೆಂಟ್ ಆಗಿರ್ತಾಳೆ. ಈಗ ಕಾಲ್ ಮಾಡಿದ್ರು ಶ್ರವಣ್ ಬ್ರೋ ಅವರು, 38 ನಿಮಿಷದಲ್ಲಿ ಬರ್ತದೆ ಅಂತ ಹೇಳಿದೆ. ನಮಗೆ ಇಲ್ಲಿ 1 hour ತೋರಿಸ್ತಾ ಇದೆ. ಮತ್ತೆ ಏನ್ ಮಾಡೋದು, ಸುಳ್ಳು ಹೇಳ್ತಿದ್ವಿ. ಶ್ರವಣ್ ಬ್ರೋ, ನೀವು ಈ ಲಾಗ್ ನೋಡ್ತಿದ್ರೆ ನಿಮ್ಗೆ ಈಗ ಗೊತ್ತಾಗಿರ್ಬೋದು, ಬೇಜಾರು ಮಾಡ್ಕೋಬೇಡಿ. ಯಾರಿಗೂ ಗೊತ್ತಾಗದಾಗೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ. ನೋಡಿ, ಶ್ರವಣ್ ಬ್ರೋ ಅವರು ಗುಹೆಯಲ್ಲಿರುವುದು. ಇಲ್ಲಿ ಹಂಗಲ್ಲ, ಮತ್ತೆಂತ ನೀ ನಮ್ಮದ್ ಮಾಡ್ತೀಯಲ್ಲ, ಹೀಗೆ ಮುಖ ಹತ್ರ ನಂಗೇನಿಲ್ಲ ಆಯ್ತಾ, ನನಗೆ ಇಲ್ಲ ಕಟ್ ಮಾಡುದು. ನಾನು ಎಂತ ಇದ್ರು ಆಗ್ತೇನೆ, ಮೂಗು ತೋರಿಸಿದ್ರು ಆಗ್ತೇನೆ. ಹೇಗೆ ತಿರುಗಿಸ್ತಿದ್ದಾರೆ ನೋಡಿ ಸ್ಟೇರಿಂಗ್ ಅನ್ನ. 1 ಗಂಟೆ 11 ಗಂಟೆಗೆ ಬರುತ್ತೆ. ಅಲ್ಲ, ಯಾರಾದ್ರೂ ಒಬ್ರು ಬರ್ಲೇಬೇಕಲ್ಲ ಹೊರಗೆ, ಇಲ್ಲದ್ರೆ ಕಷ್ಟ ಉಂಟು ನಮಗೆ. ಇಲ್ಲಿ ನಿಲ್ಲಿಸಿ ರಾತ್ರಿ ಆಗ್ತಿತ್ತಲ್ಲ ಹುಡುಗಿ. ಈಗ ಹೋಗು, ಅವ್ರಿಗೆ 2 ಗಂಟೆವರೆಗೆ ಮಾತ್ರ ಇರೋದು ನಮ್ಗೆ. ಶ್ರವಣ್ ಬ್ರೋ ಅವರ ಕಾರ್ ಮುಂದೆನೇ ನಿಲ್ಲಿಸಿದ್ದೀವಿ. ಎಷ್ಟು ಕಾರ್ ಉಂಟು? ಒಟ್ಟು 3 ಉಂಟಾ? ಅವ್ರದ್ದೆಲ್ಲ ಮ್ಯಾಟ್ ಫಿನಿಶ್ ನೋಡಿ, ಚಂದ ಬರ್ತಾವಲ್ಲ. ಈಗ ಸದ್ಯಕ್ಕೆ ನಮ್ಮದೇ ಚಂದ ಅಂತ ಹೇಳೋ, ನಮ್ಮದು ಚಂದ ಅಲ್ಲ. ಓಕೆ, ನಾವು ಶ್ರವಣ್ ಬ್ರೋ ಅವರ ಮನೆಗೆ ಬಂದಿದ್ದೀವಿ. ಈಗ ಲಿಫ್ಟಲ್ಲಿ ಇದ್ದೀವಿ. ನಮ್ಮ ಜೊತೆ ಶ್ರವಣ್ ಬ್ರೋ ಅವರ ಟೀಮ್ ಶ್ರೇಯಸ್ ಅವರಿದ್ದಾರೆ. ಅವರ ಗೈಡೆನ್ಸಲ್ಲಿ ಬರ್ತಿದ್ವಿ. ಇಲ್ಲಾಂದ್ರೆ ಭಾರಿ ಕಷ್ಟ ಉಂಟು ಇಲ್ಲಿ ಬರಲಿಕ್ಕೆ. ಬಾಬಾ ಎಲ್ಲಿ ನಿಂದು? ಹಾಂ, ಅಲ್ಲಿ ಉಂಟಾ? ನನ್ನ ಬಾಬಾ ಎಲ್ಲಿ ಉಂಟು? ಹೊರಡತ್ತೇನಾ? ಓಕೆ, ಅವರೊಂದು ಮೀಟಿಂಗಿಗೆ ಹೋಗಿದ್ದಾರಂತೆ ಪಾಪ. ನಾವೇ ಲೇಟಾಗಿ ಬಂದ್ವಿ. ಬೆಳಿಗ್ಗೆ 10 ಗಂಟೆಗೆ ಬನ್ನಿ, ತುಂಬ ಟೈಮ್ ಸ್ಪೆಂಡ್ ಮಾಡೋಣ ಅಂದಿದ್ರು. ಬಟ್ ನಾವು ಬರೋದು ಲೇಟ್ ಆಯಿತು. ಅವರಿಬ್ಬರು ಲೇಟ್ ಮಾಡಿದ್ದು. ಚಪ್ಪಲಿ ಇಡೋ ಸ್ಟ್ಯಾಂಡ್ಗೆ ಲೈಟ್, ಇದಕ್ಕೆ ಲೈಟ್ ಕೊಟ್ಟಿದ್ದಾರೆ ಹೀಗೆ. ಹಾಂ, ಚೆನ್ನಾಗಿದಲ್ಲ ಮನೆ. ಆಯ್ ಸ್ನೇಹಿತರೆ ಅಂತ ಇದರಲ್ಲೇ ಮಾಡ್ದ ಅಂತ ಈಗ ಇದು ನೋಡಂತೆ. ಆಹಾ, ನನಗೆ ತುಂಬ ಇಷ್ಟ ಆದಿದ್ದು ಪುತ್ತೂರು ಮಹಾಲಿಂಗೇಶ್ವರ ದೇವರ ಫೋಟೋ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರು ನೋಡಿ.
ಇವರೇ ಪುತ್ತೂರಿನವರಲ್ಲ, ಹಾಗಾಗಿ ಮಾನಿಂಗೇಶ್ವರ ದೇವರ ಫೋಟೋ ಇದ್ದೇ ಇರ್ತದೆ. ಹಲೋ, ಹಾಯ್ ಹಾಯ್ ಹಾಯ್. ಮಗಳಿಗೆ ಸೋಫಾ ಅಂದರೆ ಭಾರಿ ಇಷ್ಟ. ಈ ಸೋಫಾ ಇನ್ನೂ ಮೆತ್ತಗಿದೆ, ಇನ್ನೂ ಖುಷಿ ಆಗ್ಬೋದು ಅಲ್ಲಮ್ಮ. ಹಲೋ, ಹಾಯ್. ಶ್ರವಣ್ ಬ್ರೋ ಬಂದರು. ಹೇಗಿದ್ದೀರಾ? ಬೆಂಗಳೂರು ಒಂದೆರಡು ದಿನ ಇರೋದು ಆಬ್ವಿಯಸ್ಲಿ ಊರೇ. ಬೇಗ ಓಡ್ಬೇಕಂತ ಅನ್ಸ್ತುಂಟ. ನಾವು ಇದ್ರೆ ಇಲ್ಲಿರೋದೇ ಇಲ್ಲ, ನಾವು ಹೆಚ್ಚಾಗಿ ಊರೋದು. ಬನ್ನಿ. ಹೊಟ್ಟೆನ ಎಳ್ದಿಟ್ಕೊಂಡು ಮಾತಾಡ್ತಿದ್ದೇನೆ. ಹೆಲ್ತ್ ಆ್ಯಂಡ್ ಫಿಟ್ನೆಸ್. ಹೊಟ್ಟೆ ಹೊರಗೆ ನಿಮ್ದು ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಅಲ್ಲ? ಓ ಶೂ ಇಲ್ಲಿ ನೋಡು. ಹಾಂ, ಇದು ವಿಡಿಯೋದಲ್ಲಿ ನೋಡಿದ್ವಿ. ಅವರು ಮಾಡಿದ್ರು 10 ರೂಪಾಯಿಗೊಂದು 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 10 ರೂಪಾಯಿ. ಒಂದೊಂದು ಶೂ ಪ್ರೈಸ್ ಎಷ್ಟಿದೆ? ಬೇರೆ ಬೇರೆ ಇದೆ. ಕಾಸೆ ಹಣ ದೊಡ್ಡ ಮನಿ ಇದಲ್ದು ಇನ್ನು ಇದೆ ಹೇಗೆ? ಸ್ವಲ್ಪ ಅಲ್ಲಿ ಉಂಟು. ಇದು ಯಾವಾಗ ಅಂತ ಹಾಕ್ತೀರ ನೀವು? ಅದು ಹಾಕುದೇ ಇಲ್ಲ, ಅದೇ ಪ್ರಾಬ್ಲಮ್. 90% ಹಾಕುದಿಲ್ಲ, ತೆಗ್ದಿಟ್ಟಿದ್ದು ಮಾತ್ರ. ಹೌದಾ? ಅಂದ್ರೆ ಮುಂಚೆ, ಈಗ ಸ್ವಲ್ಪ ಪ್ರಾಯ ಆಯ್ತಲ್ಲ. ಮುಂಚೆ ಆದ್ರೆ ಫ್ಯಾನ್ಸಿ ಶೂ ಹಾಕುದು. ನಮ್ದು ಇಲ್ಲೇ ಮನೆ ಇರ್ತಿದ್ರೆ ಒಂದೊಂದು ದಿನಕ್ಕೆ ಹಾಕೊಂಡು ಹೋಗ್ಬೋದು. ಹೀಗೆ ವಿನ್ ಆದ್ರಲ್ಲ ಮೊನ್ನೆ. ಫಸ್ಟ್ ರನ್ನರ್, ಸೆಕೆಂಡ್. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಇದು ನಾವು ನಮ್ಮದು ಇವೆಂಟ್ ಆಗುವಾಗ ನೀವು ಹೇಳಿದ್ರೆ ಅದೇ ರಿಯಾಲಿಟಿ ಶೋ? ಅದೇ ಎಂತೆಲ್ಲ ಇತ್ತು, ಎಂತ ಮಾಡ್ಲಿಕ್ಕೆ, ಫನ್ ಮಾಡ್ಲಿಕ್ಕೆ ಎಂತ ಇದು? ನಾನು ಶೋ ನೋಡಿಲ್ಲ. ಎಂತ ಮೇನ್ ಮ್ಯಾಟರ್ ಅಂತ? ಗಂಡ ಹೆಂಡತಿ ಕಪಲ್ ನಾವು ಯಾವಾಗ್ಲೂ ಜೊತೆಗೆ ಇರ್ತೇವಲ್ಲ. ಜಗಳ ಎಲ್ಲ ಮಾಡ್ಲಿಕ್ಕಿತ್ತ? ಜಗಳ ಇದ್ದೇ ಇರ್ತದೆ. ಕಣ್ಣು ಬಿಟ್ಟು ನೋಡಿದ್ರೆ ಭಾರತ್ ಬಿಡ್ತೀನಿ. ನೀವು ಬೆಂಗಳೂರಲ್ಲಿ ಇದ್ರೆ 3 ತಿಂಗಳು ಅಪ್ ಅಂಡ್ ಬರೋದು ಒಂದು ಶೂಟಿಗೆ ಅಂತ ಬರೋದು ಹೋಗೋದು, ಮರುದಿನ ಹೊರಟ್ವಿ. ಬಟ್ ಎಕ್ಸ್ಪೀರಿಯನ್ಸ್ ಚಂದ ಆಯ್ತಾ? ಚೆನ್ನಾಗಿತ್ತು. ಆದ್ರೆ ನೀವು ಹೇಳಿದ್ರಿ, ಯಾರೋ ನಂಗೆ ಹೇಳಿದ್ರು ಒಂದ್ಸತಿ ಕಲರ್ಸ್ ಅಲ್ಲಿ ದೊಡ್ಡದೇನೋ ಕಾಂಟ್ರಾಕ್ಟ್ ಕಲರ್ಸ್ ಅದೇ 6 ಮಂತ್ ಅದು ಮುಗೀತು. ಈಗ ಯು ಆರ್ ಫ್ರೀ. ಈಗ ಸಿ ಕಾಂಟ್ರಾಕ್ಟ್. ಸೊ ಇನ್ನೇನಾದ್ರೂ ಶೋ ಬಂದ್ರೆ ಸಿ ಅಲ್ಲಿ ವರ್ಕ್ ಮಾಡ್ಬೇಕು. ಎಂತ ಬರ್ತದೆ ನೆಕ್ಸ್ಟ್? ಮೊನ್ನೆ ಅಂತ ಹೇಳಿದ್ ಮೂವಿ ಇನ್ನು ರಿಯಾಲಿಟಿ ಶೋ ಎಂತಾದ್ರು ಸದ್ಯಕ್ಕಿಲ್ಲ. ಇದೆಲ್ಲ ಸಣ್ಣ ಸಪೂರ್ ಆಗಿದೆ. ಫುಲ್ ಡಯಟ್ ಮಾಡ್ತೇನೆ. ಮೊನ್ನೆ ಬಲ್ಕ್ ಮಾಡೋದಿದ್ರೆ. ಹೌದು, ಇನ್ನು ಒಂದು 20 years ತರ ಕಾಣ್ತಿದೆ. ಇನ್ನೊಂದು ಎಲ್ಲಿ ಆಫೀಸು? ಇಲ್ಲಿ ಈಗ ಆಫೀಸ್ಗೆ ಹೋಗೋಣ. ಆಫೀಸ್ ಇಲ್ಲೇ ಇದ್ರು. ಅದು ಓಪನಿಂಗ್ ಇನ್ನೊಂದು ಪಕ್ಕದಲ್ಲಿ ಅಲ್ಲೇ ಎಲ್ಲ ಇಲ್ಲೇ. ತೋರಿಸ್ತೇನೆ. ಅಮ್ಮ, ಸಾರಿ, ಅಮ್ಮ, ಅವಳು ತಂಗಿ ದೇವಿಕಾ ಅಂತ. ಅಲ್ಲ, ಚಿಕ್ಕಪ್ಪನ ಮಗು. ಅವರಿಬ್ರು ಚಿಕ್ಕಪ್ಪನ ಮಗು. ಓದ್ತಿದ್ದೀರಾ? ಯಾವ ಫೀಲ್ಡ್? ನೀವು ಓದ್ತಿದ್ದೀರಾ? ಪುತ್ತೂರು ವಿವೇಕಾನಂದ. ನಿಮ್ದು ವಿವೇಕಾನಂದ ಅಲ್ಲ, ಫಿಲೋಮಿನಾ. ಅಲ್ಲ, ಸ್ಕೂಲಲ್ಲೇ ವಿವೇಕಾನಂದ. ಬಟ್ ದೆನ್ ಇಂಜಿನಿಯರಿಂಗ್ ಚೆನ್ನೈಯಲ್ಲಿ ಮಾಡಿದ್ದು. ನಮಗೂ ಶುಗರ್ಲೆಸ್ ಕೊಟ್ಟಿದ್ದಾರೆ, ಹೆಲ್ದಿ ಚೆನ್ನಾಗಿರ್ಲಿ ಅಂತ. ಬಟ್ ಚೆನ್ನಾಗಿದೆ ಇದು. ಭೋಜನವಿದು ಏನೆಲ್ಲ ತುಂಬ ಸ್ಪೆಷಲ್ ಎಲ್ಲ ಮಾಡಿಸಿದ್ದಾರೆ. ಮಧ್ಯಾಹ್ನದ ಊಟ ಲಂಚ್ ಇಲ್ಲೇ ಬಂದು ಮಾಡಿ ಅಂತ ಅಂದಿದ್ರು. ನೋಡಿ, ನಮಗೆ ಇಂಥದ್ದೆಲ್ಲ ಸ್ಪೆಷಲ್ ಐಟಮ್ಸ್ ಮಾಡಿ. ಅವ್ರದ್ದು ಡಯಟ್. ನೀವು ಡಯಟಲ್ಲಿ ಇಲ್ಲ ಅಲ್ಲ? ನಾವು ಡಯಟಲ್ಲಿ ಇಲ್ಲ. ಇನ್ನು ಡಯಟ್ ಶುರು ಮಾಡಬೇಕು ನನಗೆ. ಆಮಾಗ ಅಮ್ಮ 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 ಚಾಚಿದ್ದಾರೆ ಚಾಚಲಿಕ್ಕೆ ಬಿಡಮ್ಮ, ಚಾಚಲಿ. ಅಲ್ಲಿ ಮಲಗಿಸು ಬಾಬಾ, ಮಲಗಿಸು.
ತುಂಬ ಚೆನ್ನಾಗಿದೆ. ಅವರು ಆಂಟಿ ಮಾಡಿದ್ದಾ ಸ್ಪೆಷಲ್? ಅವ್ರು ನಂಗೆ ಒಬ್ಬರಿಗೆ ಮಾತ್ರ ಕುಕ್ ಮಾಡ್ತಾರೆ. ಹೌದಾ? 5 ಜನ ಕುಕ್ ಮಾಡಿದ್ರೆ ಟೆನ್ಷನ್ ಆಗ್ಬೋದು. ಅವನು ನಿಮ್ಮದು ಅದಕ್ಕೆ ಬೇಗ ಫಿಕ್ಸ್ಡ್ ಚಿಕನ್ ರೈಸ್ 4 ಐಟಮ್ ಉಂಟು, ಅದೇ ದಿನ ಮಾಡಲಿ. ಅದಕ್ಕೆ ಸಪ್ರೇಟ್ ಟ್ರೈನಿಂಗ್ ಇದೆಯಾ ಅವರಿಗೆ? ನಾನೇ ರೆಸಿಪಿ ಕೊಟ್ಟಿರೋದು. ಓ ಅಲ್ಲಿ ನಾನು ಸಹ ತ್ಯಾಗ ಮಾಡ್ತೇನೆ. ಅವಳು ನೀವೆಂತೆಲ್ಲ ತ್ಯಾಗ ಮಾಡ್ತೀರಾ ಹೇಳಿ? ನಾನು ನಿದ್ದೆ ಊಟ ಎಲ್ಲ ತ್ಯಾಗ ಮಾಡ್ತೇನೆ. ಪಾಪ ಇದ್ರೆ ನೀವು ಹೇಳೋದು ಇವ್ರು ಹೇಳೋದು. ನಾನೇ ಎದ್ದು ಹೇಳುದು. ಅದು ಡ್ಯೂಟಿ ಶಿಫ್ಟ್. ಡ್ಯೂಟಿ ಶಿಫ್ಟ್ ಪಾಪು ಎದ್ದಾಗ ನಾನೇ ನೋಡಿಕೊಳ್ಳೋದು. ಸರಿ, ನಾಳೆಯಿಂದ ನೀವೇ ನೋಡ್ಕೊಳ್ಳಿ. ಬ್ರೋ ಅಂತಾನೆ ಹೆಸರು ಯಾಕೆ ಅಂತ ಯೂಸರ್ ನೇಮ್. ನಾನು ಎಲ್ಲರಿಗೆ ಬ್ರೋ ಅಲ್ಲ. ಹೌದು, ಯಾಕೆ ನಾಡ್ದು ಇನ್ನೊಂದು ಮದುವೆ ಆಗೋ ಯಾವುದೇ ಹುಡುಗಿಯರು ಯಾರು ಬ್ರೋ, ಯಾರಿಗೆ ಬ್ರೋ ಕರಿಬೇಕು ಅಂತ ಅವ್ರು ಬ್ರೋ ಕರೀತಾರೆ, ಯಾರು ಬ್ರೋ ಕರಿಬಾರ್ದು ಅಂತ ಅವ್ರು ಶ್ರವಣ್ ಕರೀತಾರೆ. ಶ್ರವಣ್ ಅಂತಾನೆ. ಚಾಯ್ಸ್ ಇಸ್ ದೇರ್ಸ್. ಇದು ಏನಾದ್ರು ಡಾಕ್ಟರ್ ಬ್ರೋ ಆ ಥರದ್ದು ಏನಾದ್ರು ಕನೆಕ್ಟ್ ಇದೆ? ಇಲ್ಲ, ನಿಮ್ಮ ಮೊದಲೇ ಬ್ರೋ ಇಟ್ ಈಸ್ ಅ ರೆಗ್ಯುಲರ್ ಬ್ರೋ. ಈಗ ಫಾರ್ ಎಕ್ಸಾಂಪಲ್ ನನ್ನ ಫ್ರೆಂಡ್ಸ್ ಎಲ್ಲ ಶ್ರವಣ್ ಬ್ರೋ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಿಕೇಮ್ ಶ್ರವಣ್ ಬ್ರೋ ಅಷ್ಟೇ. ಡಾಕ್ಟರ್ ಬ್ರೋ, ಶ್ರವಣ್ ಬ್ರೋ, ವಿ ಆರ್ ಗುಡ್ ಫ್ರೆಂಡ್ಸ್. ಹಾಂ ಹೌದು, ನೀವು ಬಂದಿದ್ರಲ್ಲ ಅದಕ್ಕೆ ನಮ್ಮನ್ನು ಕರೆದಿದ್ರು. ನೀವು ಬಂದಿಲ್ಲ. ನಮ್ದು ಶೂಟಿಂಗ್ ಇತ್ತು ನಿಜವಾಗ್ಲು. ಸೆಲೆಬ್ರಿಟಿ ಬರಲ್ಲ, ಇಲ್ಲ ಇಲ್ಲ, ಚಿಕ್ಕ ಇವೆಂಟಿಗೆಲ್ಲ ಬರಲ್ಲ. ಚಿಕ್ಕ ಇವೆಂಟ್ ಅದು ಚಿಕ್ಕ ಇವೆಂಟ್. ಬರ್ಬೇಕು, ಸೋಷಿಯಲ್ ಮೀಡಿಯಾ ತೆಗೆದ್ರೆ ಎಲ್ಲ ಅದೇ ಬರ್ತಿತ್ತು. ನಾಡ್ದು ಬರ್ಬೇಕು. ಶ್ಯೂರ್, ನಾಡ್ದೊಂದು ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡಿದ್ದಾರೆ, ಖಂಡಿತ ಬಂದೇ ಬರ್ತೀವಿ. ಲಾಸ್ಟ್ ಟೈಮ್ ಸಹ ಖಂಡಿತ ಬಂದೇ ಬರ್ತೀವಿ ಅಂತ ಹೇಳಿದ್ರಿ. ಇಲ್ಲ ನಿಜವಾಗ್ಲು ಶೂಟು ಅವ್ರು ಪ್ಲಾನ್ ಮಾಡಿದ್ದು ಚೇಂಜ್ ಮಾಡಿದ್ದು. ಆ ದಿನ ಶೂಟ್ ಇತ್ತಾ? ಮನೆಗೆ ಬಂದಿದ್ದಲ್ಲ, ಜಿ ಟೀಮೇ ಬಂದಿದ್ದು, ಮನೆಯಲ್ಲಿ ಫ್ಯಾಮಿಲಿ ಇದ್ದು ಶೂಟ್. ಎಲ್ಲರೂ ಶೂಟಿಗೋಸ್ಕರ ಚಾನಲ್ಗೆ ಹೋಗ್ತಾರೆ. ನಿಮ್ಗೆ ನೋಡಿ ಚಾನಲೇ ನಿಮ್ಮ ಶೂಟ್ ಮಾಡಿ ಹೋಗ್ತಾರೆ. ಶ್ರವಣ್ ಬ್ರೋ ಅವರ ಮನೆಯಲ್ಲಿ ಇಲ್ಲೇ ಸೆಟಪ್ ಮಾಡ್ಕೊಂಡಿದ್ದಾರೆ ನೋಡಿ. ಒಂದಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ ಕೇಳ್ತಾರೆ, ಅದಕ್ಕೆ ಪ್ರಿಪೇರ್ ಆಗ್ತಿದೆ. ಇಮಿಡಿಯೇಟಾಗಿ ಲೈಟ್ ಎಲ್ಲ ಚೇಂಜ್ ಮಾಡೇ ಬಿಟ್ರು. ಇದೆ ಅಂತ ಸುಖ ದುಃಖ ಹೊಸದ ಹೆಸರು ಇಲ್ಲ, ಹಾಗೆ ಏನಾದ್ರೂ ಹೆಸರು ಇಡ್ಬೇಕಾ? ಏನ್ ಮೂಲೆ ಕುಲಾಡ ಅಕಲ್ ಮೂಲೆ ಕುಲಾಡ ಅವ್ರದ್ದು ಸುಖ ದುಃಖ ಅಂತ ಒಂದು ಪಾಡ್ಕಾಸ್ಟ್ ಇದು. ಪಾಡ್ಕಾಸ್ಟ್ ಅಲ್ಲ, ಕ್ವಶನ್ ಆ್ಯಂಡ್ ಆನ್ಸರ್. Q&A. ಪಾಡ್ಕಾಸ್ಟಿಗೆ ಅದು ಕರೆಕ್ಟ್ ಸೆಟಪ್ ಎಲ್ಲ ಬೇಕಲ್ಲ. ಓಕೆ, ಸುಖ ದುಃಖ ಅಂತೆ. ನಾನು ಸುಖ, ಹೆಂಡ್ತಿನ ಕರೆಸಿ ದುಃಖ. ನೋಡಿ ನೀವು ದುಃಖ ಕೊಡ್ತೀರಂತ ಹೇಳಿ. ವಾ ವಾ ಬಾ ಚಿನ್ನ, ಬಾ ಮುದ್ದು. ಇನ್ನು ಇದರದ ಮುಂದುವರೆದ ಭಾಗ ಏನೆಲ್ಲ ಕ್ವಶನ್ ಕೇಳಿದ್ರು ಅದು ಶ್ರವಣ್ ಬ್ರೋ ಫುಲ್ ಕ್ಯೂರಿಯಸ್ ಕ್ವಶ್ಚನ್. ಹೌದಾ? ಧನರಾಜ್ ಅವ್ರ ಬಗ್ಗೆ ಕ್ಯೂರಿಯಸ್ ಕ್ವಶ್ಚನ್ ಇದೆ. ಎಲ್ಲ ನಾರ್ಮಲ್ ತಾನೆ? ಟೆನ್ಷನ್ ಗಂಡ ಹೆಂಡತಿ ಕ್ವಶನ್ ಕೇಳ್ತೀರಾ? ಎಂತಿಲ್ಲ, ಕರಿಯರ್ ಬಗ್ಗೆ ತುಂಬಾ ಹೇಗೆ ಜರ್ನಿ ಹೇಗಿತ್ತು ಅಂತ. ಓಕೆ, ಡೈರೆಕ್ಟ್ ಕ್ವಶನ್ ನೋಡ, ಅದು ಏನೆಲ್ಲ ಕ್ವಶನ್ ಇರುತ್ತೆ, ಏನೆಲ್ಲ ಆಗಿತ್ತು ಅದನ್ನು ಶ್ರವಣ್ ಬ್ರೋ ಅವರ ಯೂಟ್ಯೂಬ್ ಚಾನಲಲ್ಲಿ ನೋಡಿ. ಓಕೆ, ಇದು ಆಮೇಲೆ ವಿಡಿಯೋ ಮಾಡ್ತೀವಿ. ಈಗ ನಾವು ಒಂದು ರೀಲ್ಸ್ ಮಾಡೋಣ ಅಂತಿದ್ದೀವಿ, ಫಸ್ಟ್ ಟೈಮ್ ಕೊಲಾಬ್ ಮಾಡೋದಕ್ಕೆ. ಸ್ಪೆಕ್ಸ್ಗಳು ಬೇಕಿತ್ತು ನಮ್ಮ ಕಾನ್ಸೆಪ್ಟಿಗೆ. ನಾವೇನು ಮಾಡೋದು ಅಂತ ಅಂದ್ಕೊಂಡ್ರೆ ಇವ್ರ ಹತ್ರ ಬೇಕಾದಷ್ಟಿದೆ. ಓಕೆ ತಗೊಳ್ಳಿ. 10 ರೂಪಾಯಿಗೊಂದು 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 ಚೆನ್ನಾಗಿ ಕಾಣಿಸ್ತಾನೆ. ಪೂರ ಬ್ರ್ಯಾಂಡ್ ಹೊಡೆದು ನೋಡು, ಲಿಪ್ಸ್ಟಿಕ್ ಹಾಕಿದ್ ನೋಡು. ಇಲ್ಲಿ ಐತಿ ನೋಡು. ಓಕೆ, ಇದು ಯಾವ್ದು ಎಲ್ಲ ಸ್ಪೆಕ್ಸ್ ಸಿಕ್ಕಿತ್ತು, ಇದು ನಂಗೆ ಅಂದ್ಕೊಂಡೆ. ಬಟ್ ಇವರನ್ನು ಸ್ಪೆಷಲ್ ಕೊಡ್ತೀನಿ ಅಂದರು. ಏನಿದು? ಇದು ಕಾರ್ಟಿಯರ್ ಅಂತ ಬ್ರ್ಯಾಂಡು, ಪ್ಯಾಂಥರ್ ಎಡಿಷನ್, ಗೋಲ್ಡ್ ಪ್ಲೇಟೆಡ್. ಇದು ಪ್ಯಾಂಥರ್. ಎಷ್ಟಿದೆ ಇದು ಪ್ರೈಸ್? 1.5 ಲಕ್ಷ. 1,30,000, 1,00,000. 1.5 ಲಕ್ಷದ್ದು ಈಗ ಆಗ್ತೇವೆ ನೋಡಿ. ಸೆಲೆಬ್ರಿಟಿ ಅಂದ್ರೆ ಇಲ್ಲಿವರೆಗೆ ಇರ್ಲಿಲ್ಲ ಅಂತ. ಆಗಲ್ಲ, ಚಂದ ಸೂಟ್ ಆಗುತ್ತಲ್ಲ ಯಪ್ಪ. ಆದ್ರೆ ನನ್ನ ಈ ಫೇಸಿಗೆ ಚಂದ ಉಂಟು, ಸತ್ಯ ಚಂದ. ಕೇಳಿ ಒಪಿನಿಯನ್ ಇಲ್ವಾ? ಚಂದ ಇಲ್ಲ. ವೋಟಿಂಗ್ ಸಿಸ್ಟಮ್ ಅವರು ಹೀಗೆ ಮಾಡ್ತಿದ್ದಾರೆ.
ಬಟ್ ನಾವು ಕಾನ್ಸೆಪ್ಟ್ ಪ್ರಕಾರ ನಾವು ಪಾಶ್ ನೀವು ಆ ಫಾಸ್ಟ್ ಮಾಡ್ಕೊಳ್ಳೋದು ನಾವು. ಅದಕ್ಕೆ ಕಾಟಿಯರಲ್ಲ ಹಾಕಿ ಪಾಶ್ ಆಗಿ ಬನ್ನಿ. ಬಾ ಮಗಳ ಇಲ್ಲಿ ಬಾ ಮಗಳ ಬಾ ಮಗಳ. ಸುಮ್ಮನೆ ನೋಡ್ತೀರಿ ಇಲ್ಲಿ ನೋಡ್ತೀರಿ ಅಮ್ಮ, ಇಲ್ಲಿ ನೋಡ್ತೀರಿ. ಈಗ ಕಾಲ್ ರಿಂಗ್ ಆಯ್ತು ನೋಡಿ, ಮೊಬೈಲ್ ನೋಡಿ ಒಮ್ಮೆ ರಿಸೀವ್ ಮಾಡೋ ಥರ ಮಾಡಿ ಕೈ. Hello. What is your name? Yeah. ABCD my pusudi. Okay. Okay. Good night. Good night. Happy birthday. Happy birthday. ಕಂಟೆಂಟ್ ಶೂಟ್ ಮಾಡಿದ್ವಿ ಫಸ್ಟ್ ಟೈಮ್. ಒಂದು ಫುಲ್ ಟೈಮ್ ಆಗಿ ಕಂಟೆಂಟ್ ಕ್ರಿಯೇಟ್ ಮಾಡಿದಂತೆ. ಆ್ಯಕ್ಟ್ ಮಾಡೋದಕ್ಕೆ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಏನಿಲ್ಲ, ನಿಮ್ಗೆ ಅನ್ಸಿರ್ಬೋದು ಎಂತ ಮಾರ. ಥ್ಯಾಂಕ್ ಯು ಒಂದು ಟೈಮ್ ಕೊಟ್ರಲ್ಲ, ಇಲ್ಲದ್ರೆ ಅರಿಬೇರಿ ಅದು ಇದು ಅಂತ ಆಗುತ್ತೆ. ನಮಗೂ ಒಂಥರ ಅನ್ಕಂಫರ್ಟ್ ಆಗುತ್ತೆ ವಿಡಿಯೋ ಮಾಡಬೇಕಾದ್ರೆ. ಹೊಸ ವಾತಾವರಣದಲ್ಲಿ ವಿಡಿಯೋ ಮಾಡೋದೆಲ್ಲ ಈ ಥರದ್ದು ಮಾಡಲೇ ಇಲ್ಲ ಆಗದೆ. ಇಡೀ ಲೈಫ್ ಕಂಟೆಂಟ್ ಕ್ರಿಯೇಷನ್ 1-2 ಸತಿ ಮಾಡಿದ್ವಿ. 150 ವಿಡಿಯೋ ಮಾಡೋರು ಫಸ್ಟ್ ಒಂದು ದಿನದಲ್ಲಿ ಗೊತ್ತಾ? ಎಷ್ಟು 150 ರೆಕಾರ್ಡ್? 143 ಮಾಡಿದ್ವಿ. ಕೂತು ಮಾತಾಡೋದು ಹೌದು, ಇನ್ಫಾರ್ಮೇಟಿವ್ ಅಂದ್ರೆ ಒಂದೊಂದು ರೀಲ್ಗೆ ಒಂದು ಸಬ್ಜೆಕ್ಟ್ ಇದೆಯಲ್ಲ, ಅದುಂಟು, ಟಾಪಿಕ್ ಉಂಟು. ಪ್ರತಿಯೊಂದು 150 ಟಾಪಿಕ್ ಇಟ್ಕೊಂಡು ಮಾಡಬೇಕು ಅಂದ್ರೆ 6 hours ಅಲ್ಲಿ ಹೌದಾ? ಕಂಟಿನ್ಯೂಸ್. ಹೆಂಗ ಅನಿಸ್ತು ನಿಮ್ದು ಈಗ ನಮ್ಮ ಶೂಟಿಂಗ್ ಎಲ್ಲ ನೋಡುತ್ತೆ? ತಲೆ ಬಿಸಿ ತುಂಬಾ ಎಫರ್ಟ್ ಇದೆ ಮಾತ್ರ ಅಲ್ಲ. ಇನ್ನು ಎಡಿಟಿಂಗ್ ಅಲ್ಲಿ ನೀವು ಒಬ್ಬರಾಗಿ ಇಷ್ಟು ಜನ ಮ್ಯಾನೇಜ್ ಮಾಡಬೇಕು, ಇಷ್ಟು ಜನ ಏನು ಡೈಲಾಗ್ ಹೇಳ್ಬೇಕು ಅದನ್ನೇ ಹೇಳ್ಬೇಕು, ಅದನ್ನ 4 ಸತಿ ಟೇಕ್ ತಗೊಳ್ಬೇಕು. ನಮಗೆ ಒಂದು ತಲೆಯಲ್ಲಿ ನೋಡ್ತಾ ಇರ್ತದೆ, ಏನು ಇದು ಕ್ಲಿಕ್ ಆಗುತ್ತಾ ಏನು ಹಾಗೆ ಹೀಗೆ ಅಂತ. ಮತ್ತೆ ನೀವು ಕ್ಲಿಕ್ ಅಲ್ಲ, ಈ ವಿಡಿಯೋ ಕ್ಲಿಕ್ ಆಗಬೇಕು, ಆ ಥರ ಮಾಡಬೇಕು. ಎಸ್, ಇಲ್ಲಿಂದ ನಾವೀಗ ಎಲ್ಲಿ ಹೋಗ್ತಿದ್ದೀವಿ? ನಮ್ಮ ಆಫೀಸಿಗೆ. ಆಫೀಸ್ 2 ಆಫೀಸ್ ಇದೆ, 2 ಆಫೀಸ್ ಹೋಗೋಣ ಬನ್ನಿ. 2 ಆಫೀಸ್ ಇದೆಯಾ? ಒಂದು ಆಫೀಸ್ ಎಲ್ಲ ಹತ್ರವೇ ಅಲ್ಲ? ಒಂದು ಪಕ್ಕ ಅಕ್ಕಪಕ್ಕ.